ಅದೇ ಅಧಿಕಾರವನ್ನು ದುರುಪಯೋಗ ಮಾಡಲಿದ್ದ ತಹಸೀಲ್ದಾರಿಗೆ ಧಿಕ್ಕಾರ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕಾನೂನನ್ನ ಗಾಳಿಗೆ ತುರುವಂತಹ ಪ್ರದೀಪ್ ಹಿರೇಮಠನಿಗೆ ಕಾನೂನನ್ನ ಯಾತಕ್ಕಾಗಿ ಹೋರಾಟ, ಅಧಿಕಾರ ದರ್ಪ ತೋರಿಸಿದಂತಹ ಪ್ರದೀಪ್ ಹಿರೇಮಠ ಅವರಿಗೆ 60 ವರ್ಷದ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಅಧಿಕಾರ ದರ್ಪ ತೋರಿಸಿದಂತಹ ಪ್ರದೀಪ್ ಹಿರೇಮಠ ಅವರಿಗೆ, ಕಾನೂನನ್ನ ಗಾಳಿಗೆ ತುರಿದಂತಹ ಪ್ರದೀಪ್ ಹಿರೇಮಠ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. हमारी मांगे पूरी करो, हमारी मांगे पूरी करो. ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಾನ್ಯರೇ, ವಕ್ಫ್ ಎಂದರೇನು? ಬಹಳಷ್ಟು ಜನರಿಗೆ ವಕ್ಫ್ ಎಂದರೇನು ಗೊತ್ತಿಲ್ಲ. ವಕ್ಫ್ ಎಂದರೆ ಅಲ್ಲಾಹನ ಹೆಸರಿನಲ್ಲಿ ಎಲ್ಲವನ್ನು ಕೊಟ್ಟು ಕೊಡುವುದು, ಬಿಟ್ಟು ಬಿಡುವುದು, ಇದಕ್ಕೆ ವಕ್ಫ್ ಎನ್ನುತ್ತಾರೆ. ಆದರೆ ಇಲ್ಕಲ್ ನಗರದಲ್ಲಿ ಒಂದು ಅಂಜುಮನ್ ವಿದ್ಯಾಸಂಸ್ಥೆ ಸುಮಾರು 60 ವರ್ಷಗಳಿಂದ ನಡೀತಾ ಬಂದಿದೆ. ಅಂಜುಮನ್ ವಿದ್ಯಾಸಂಸ್ಥೆ 1965ರಲ್ಲಿ ಚಾರ್ಟಿ ಕಮಿಷನ್ ಬೆಳಗಾವಿಯಲ್ಲಿ ರಿಜಿಸ್ಟರ್ ಆಯಿತು. 1967ರಲ್ಲಿ SMS ಖಾದ್ರಿ ಪ್ರೌಢಶಾಲೆ, ಉರ್ದು ಪ್ರೌಢಶಾಲೆ ಅಂತ ಪರವಾನಗಿಯನ್ನ ನೀಡಲಾಯಿತು. 1968, 19, 70, 71ರಲ್ಲಿ SMS ಖಾದ್ರಿ ಉರ್ದು ಪ್ರೌಢಶಾಲೆಗೆ ಅನುದಾನವನ್ನು ನೀಡಲಾಯಿತು. ಆದರೆ ಇಳಕಲ್ ನಗರದ 6 ಎಕರೆ 37 ಗುಂಟೆ ಜಾಗೆಯನ್ನ ಮೆಹಬೂಬ್ ಹಾಸಿಂ ಸಾಬ್ ಬೇಕುದ್ರಿ ಎನ್ನುವರು ಖರೀದಿ ಮಾಡಿದರು. 1970ರಲ್ಲಿ ಖರೀದಿ ಮಾಡಿ 1971ರಲ್ಲಿ ಅಂಜುಮನ್ ಸಂಸ್ಥೆಗೆ ದಾನವಾಗಿ ಕೊಟ್ಟರು. 1972ರಲ್ಲಿ ಅಂಜುಮನ್ ವಿದ್ಯಾಸಂಸ್ಥೆಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಯಿತು ಕರ್ನಾಟಕ ಸರ್ಕಾರದಲ್ಲಿ, ಅಂಜುಮನ್ ಇಲ್ಕಲ್ ಅಂತೇಳಿ. ಆದರೆ 1978ರಲ್ಲಿ ವಕ್ಫ್ ಬೋರ್ಡಿನಲ್ಲಿ ಇಲ್ಕಲ್ ಅಂಜುಮನ್ ಸಂಸ್ಥೆ ನೋಂದಣಿ ಆಯಿತು. ಆದರೆ ಅದಕ್ಕಿಂತ 10 ವರ್ಷ ಮುಂಚಿತವಾಗಿ ನಮ್ಮ ಇಲ್ಕಲ್ಲಿನ ಹಿರಿಯರಾದಂತ ಚಿತ್ತವಾಗಿ ಸಮೀರ್ ಸಾಹೇಬರು, HL ಜಮಾದಾರ್ ಗುರುಗಳು, ದೊಡ್ಡ ಮನೆ ಮೆಂಬರ್ ಜಮೀನ್ ಸಾಬ್ ಚೌಕ್ದಾರ್ ಅವರು, ಮಾಜಿ ಸಾಹೇಬರು, ಶಾಸನ ಸಾಬ್ ಸುರ್ಪೂರ್ ಅವರು ಎಲ್ಲರೂ ಕೂಡಿ ಒಂದು ವಿದ್ಯಾಸಂಸ್ಥೆಯನ್ನು ಒಂದು ಕಮಿಟಿಯನ್ನಾಗಿ ರಚನೆ ಮಾಡಿದರು. ಆ ಸಂಸ್ಥೆ 1967-68ರಲ್ಲಿ ಪರವಾನಗಿ ಪಡೆದು ಇವತ್ತಿಗೆ 60 ವರ್ಷಗಳಾದವು. 60 ವರ್ಷಗಳಲ್ಲಿ ಈ ವಿದ್ಯಾಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಇಳಕಲ್ಲಿನ ಸರ್ವ ಮುಸ್ಲಿಮರಲ್ಲಿ ದಾನ ರೂಪವಾಗಿ ಹಣವನ್ನು ಪಡೆದು ಕಟ್ಟಡಗಳನ್ನು ಕಟ್ಟಿದರು. ಬೇರೆ ತಾಲೂಕುಗಳಿಗೆ ಹಬ್ಬ ಆಚರಣೆ ಮಾಡುವುದನ್ನು ಬಿಟ್ಟು, ಹೆಣ್ಣು ಮಕ್ಕಳನ್ನು ಬಿಟ್ಟು ಹಣ ಸಂಗ್ರಹ ಮಾಡಿ ಆಸ್ತಿಯನ್ನು ಖರೀದಿ ಮಾಡಿ ಬಿಲ್ಡಿಂಗ್ ಕಟ್ಟಿದರು. 1972ರಲ್ಲಿ ನಮ್ಮ ಅಂಜುಮನ್ ಸಂಸ್ಥೆಗೆ ನೋಟಿಫಿಕೇಶನ್ ಆಗಬೇಕಾದರೆ ಅವರಿಗೆ ಕೊಟ್ಟಂತದ್ದು 2 ಎಕರೆ 6 ಗುಂಟೆ ಒಂದು ಜಮೀನು, 34 ಗುಂಟೆ ಒಂದು ಜಮೀನು, 3 ಎಕರೆ 1 ಗುಂಟೆ ಜಮೀನು ಇಷ್ಟನ್ನು ಮಾತ್ರ ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿ ದಾಖಲಾತಿಗಳು ಇಲ್ಲೇ ಇರುತ್ತವೆ. ಗೆಜೆಟ್ ನೋಟಿಫಿಕೇಶನ್ ಆಗುವಾಗ ಅವರು ಕೊಟ್ಟಂತ ಜಾಗಗಳು 3 ಮಾತ್ರ. ವಕ್ಫ್ ಎಂದರೆ ಇದರ ಉದ್ದೇಶ ಏನು ಅನ್ನುವುದನ್ನ ವಕ್ಫ್ ಆಡಳಿತ ಮಂಡಳಿ, ವಕ್ಫ್ ಬೋರ್ಡ್ ಇಲ್ಲೇ ಹೇಳುತ್ತದೆ. ವಕ್ಫ್ ಮೀನ್ಸ್ ಖಬರಸ್ತಾನ್, ಈದ್ಗಾ, ದರ್ಗಾ, ಶಾದಿ ಮಹಲ್, ಏಕೆಂದ್ರೆ ಅವರಿಂದ ಸಾಲ ಪಡುವಂತ ಅಂಗಡಿ ಕಟ್ಟಡಗಳು ಮಾತ್ರ. ಇಷ್ಟಕ್ಕೆ ಮುಗಿದು ಹೋಯ್ತು. ವಕ್ಫ್ ಮೀನ್ಸ್ ಅದು ರಿಲಿಜಿಯಸ್ ಮಂಡಳಿ,
ನಮ್ಮ ಹೈಸ್ಕೂಲ್ ಕಾಲೇಜ್ ಇರುವುದು ಅದು PU ಬೋರ್ಡ್, ಅದು ಒಂದು ಬೋರ್ಡ್, ಇದೊಂದು ಬೋರ್ಡ್. ಈ ಬೋರ್ಡಿನವರು ಆ ಬೋರ್ಡಿನ ಮೇಲೆ 1% ಅಧಿಕಾರ ಅಂತ ಇಲ್ಲ. ಏನಾಯ್ತು? ದಿನಾಂಕ 16/9/25 16/9/25 ಕರ್ನಾಟಕ ವಕಫ್ ಬೋರ್ಡ್ ನಮ್ಮ ಅಂಜುಮನ್ ಸಂಸ್ಥೆಯ ಬೈಲಾ ಮತ್ತು ಫಾರ್ಮ್ 42 ಪರವಾನಗಿಯನ್ನು ಕೊಡ್ತು. ಅದರ ನಂತರ 17ನೇ ತಾರೀಕಿನಂದು ಚೇರ್ಪರ್ಸನ್ ಮೂಲಕ ಅಂತೇಳಿ ರಾಜ್ಯ ಕಮಿಟಿಗಳನ್ನು ತೆಗೆದುಕೊಂಡು ಅಡ್ಮಿನಿಸ್ಟ್ರೇಟರ್ನ ನೇಮಿಸಲಾಯಿತು. ಸಂತೋಷ. ಕರ್ನಾಟಕ ವಕಫ್ ಬೋರ್ಡ್ ತಹಶೀಲ್ದಾರ್ ಹುಣಗುಂದ್ ಪ್ರದೀಪ್ ಹಿರೇಮಠ ಅವರಿಗೆ ಅಡ್ಮಿನಿಸ್ಟ್ರೇಟರ್ ನೇಮಿಸಿದ್ದು ಅಂಜುಮನ್ ಸಂಸ್ಥೆಗೆ ಮಾತ್ರ, ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಗೆಳೆಯರೆ. ಇವಾಗ ನೀವು ತಿಳಿದುಕೊಳ್ಳಬೇಕು, ವಾಟ್ ಈಸ್ ದ ಡಿಫರೆನ್ಸ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ವಾಟ್ ಈಸ್ ದ ಡಿಫರೆನ್ಸ್ ಆಫ್ ವರ್ಕ್ಸ್. ವರ್ಕ್ಸ್ ಎಂದರೇನು, ಶಿಕ್ಷಣ ಸಂಸ್ಥೆ ಎಂದರೇನು? 60 ವರ್ಷಗಳಲ್ಲಿ ವರ್ಕ್ ಸಂಸ್ಥೆ 1 ಪೈಸೆ ಕೂಡ ನಮಗೆ ಕೊಟ್ಟಿಲ್ಲ. ವರ್ಕ್ ಸಂಸ್ಥೆ 1 ಪೈಸೆ ಕೂಡ ಸಾಲ ಕೊಟ್ಟಿಲ್ಲ. ಸಾಲ ಕೊಟ್ಟಿದ್ದು ವರ್ಕ್ಸ್ ಕೌನ್ಸಿಲ್ 20 ಲಕ್ಷ ರೂಪಾಯಿ ಅಂಗಡಿಗಳನ್ನು ಕಟ್ಟಲಿಕ್ಕೆ ಅದರ ಬಡ್ಡಿ ಸಹಿತ ದುಡ್ಡು ತಗೊಳ್ತಾ ಇದೆ. ಆದರೆ ಆಗಿದ್ದೇನು? ದಿನಾಂಕ 22ರಂದು ತಹಶೀಲ್ದಾರ್ ಅವರಿಗೆ ಪ್ರದೀಪ್ ಹಿರೇಮಠ್ ಹುಣಗುಂದ್ ತಹಶೀಲ್ದಾರ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ನಿಮಗೆ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದೇವೆ. ಆದರೆ ತಹಶೀಲ್ದಾರ್ ಪ್ರದೀಪ್ ಹಿರೇಮಠ್ ಅವರು ಈ ದೇಶದ ರಾಜನಂತೆ ವರ್ತಿಸಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು ಎಲ್ಲಿದ್ದಾರೆ ಹೆಡ್ ಮಾಸ್ಟರು, ಎಲ್ಲಿದ್ದಾರೆ ಕ್ಲಾರ್ಕು, ನಾನು ಆಡಳಿತಾಧಿಕಾರಿ, ನನ್ನ ಕರ್ನಾಟಕ ಬರಬೇಕು, ನಾವು ಹೆಡ್ ಕೇಳಬೇಕು, ಚೆಕ್ ಬುಕ್ ಹೇಳಿದೆ, ಬ್ಯಾಂಕ್ ಪಾಸ್ಬುಕ್ ಹೇಳಿದೆ. ಈ ದೇಶದ ರಾಜನಂತೆ ವರ್ತಿಸಿ ಈ ಇಡೀ ಮುಸ್ಲಿಂ 60 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆದುವಂತ ಸಂಸ್ಥೆಗೆ ಅಪಮಾನವನ್ನು ಎಸಗಿದ್ದಾರೆ. ಆ ಅಪಮಾನವನ್ನು ಪ್ರದೀಪ್ ಹಿರೇಮಠ್ ತಹಶೀಲ್ದಾರ್ ಅವರಿಗೆ. ಇವತ್ತು ನಮ್ಮ ಬೇಡಿಕೆ ಏನು? ಇವತ್ತು ಪ್ರದೀಪ್ ತಹಶೀಲ್ದಾರ್ ಎನ್ನುವಂತ ಒಬ್ಬ ಅಧಿಕಾರಿ ಅವ್ರು KS ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಈ ದೇಶದ ನ್ಯಾಚುರಲ್ ಜಸ್ಟಿಸ್ ಎಂದರೇನು, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಫಾಸಿ ಸಹ ಕೊಡಬೇಕಾದ್ರೆ ಅವರು ಕೇಳುತ್ತಾರೆ, ನಾನು ನಿಮಗೆ ನ್ಯಾಯ ಫಾಸಿ ಸಹ ಕೊಡ್ತೇನೆ, ನಿನ್ನ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಅದಕ್ಕೆ ನ್ಯಾಚುರಲ್ ಜಸ್ಟಿಸ್ ಅನ್ನುತ್ತೇವೆ ನಾವು. ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ನ್ಯಾಚುರಲ್ ಜಸ್ಟಿಸ್ ಡೆಲಿವರ್ ಆಗಬಾರದು. ಆದರೆ ಪ್ರದೀಪ್ ಹಿರೇಮಠ್ ತಹಶೀಲ್ದಾರ್ ಹುಣಗುಂದ್ ಅವರು ಈ ದೇಶದ ರಾಜನಂತೆ ವರ್ತಿಸಿ ಅವರಿಗೆ ಸಂಬಂಧವೇ ಇಲ್ಲ. ಬಹಳಷ್ಟು ಅಧಿಕಾರಿಗಳಿಗೆ ತಪ್ಪದೆ ಹೋಗಿದೆ. ಸರ್ಕಾರ ಆರ್ಡರ್ ಮಾಡಿದೆ, ಸರ್ಕಾರ ಆದ್ರೆ ಯಾರಿಗೆ ಮಾಡಿದೆ, ಏನಂತ ಮಾಡಿದೆ? ಅದಕ್ಕಾಗಿ ನಾನು ತಮ್ಮೆಲ್ಲ ಯುವಕರನ್ನು ಹೇಳ್ತಾ ಇದ್ದೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು, ಸಿಡಿದತ್ತರೆ ಜಯ ನಿಮ್ಮದು. ದಿನಾಂಕ 16ರಂದು ಮೀಟಿಂಗ್ ಮಾಡ್ತಿ ಬೋರ್ಡು, ನಮ್ಮೆಲ್ಲರೂ ಗೊತ್ತಿರೋ ದಾಖಲಾತಿಗಳು. ವಕಫ್ ಸಂಸ್ಥೆಯಲ್ಲಿ ಬೈಲಾ ಕೊಟ್ಟಿದ್ದು 3 ಆಸ್ತಿಗಳು ಮಾತ್ರ. ನೋಡಿ, ಯಾವ ಬೋರ್ಡು ಪ್ರದೀಪ್ ತಹಶೀಲ್ದಾರ್ಗೆ ಅಡ್ಮಿನಿಸ್ಟ್ರೇಟರ್ ಮಾಡಿದೆವು ಅದಕ್ಕಿಂತ ಒಂದು ಮುಂಚಿತವಾಗಿ ಅದೇ ಬೋರ್ಡ್ ಡಿಸಿಷನ್ ತಗೊಂಡು ಪರವಾನಗಿ ಕೊಟ್ಟಿದೆ. ಇದು ಮಾತ್ರ. ವಾಟ್ ಈಸ್ ಡ್ಯೂಟೀಸ್ ಅಂಜುಮನ್ ಇಸ್ಲಾಮಿಕ್ ಬೋರ್ಡ್ ಏನು? ನೇಚರ್ ಆಫ್ ವರ್ಕ್ಸ್. ನೇಚರ್ ಆಫ್ ವರ್ಕ್ಸ್ ಏನು? ಅಂಜುಮನ್ ಕಬರ್ಸ್ಥಾನ, ಈದ್ಗಾ, ಶಾದಿ ಮಹಲ್, ಅಂಗಡಿ ಮುಗಿದೋಯ್ತು. ಶಾಲೆಯಲ್ಲಿ ಇವ್ರು ಏನಿದೆ ಅಧಿಕಾರ? ಏನಿದೆ ಅಧಿಕಾರ? ಅದು ಆದ ಮೇಲೆ ಪ್ರದೀಪ್ ಹಿರೇಮಠ್ ಅವರು ಒಂದು ನೋಟಿಸ್ ಅಂತ ಕಳಿಸುತ್ತಾರೆ. ನೋಡಿ ಏನ್ ಕಳಿಸುತ್ತಾರೆ ನೋಟಿಸ್? ಸೂಚನೆ, ಅಂಜುಮನ್ ಸಂಸ್ಥೆಯ ಸಿಬ್ಬಂದಿಗಳಿಗೆ ಸಭೆ ಕರೆಯುವ ಕುರಿತು ಅವ್ರು ಮೀಟಿಂಗ್ ಕರೀತಾರೆ. ನಮ್ಮ ಕಾಲೇಜ್ದವ್ರಿಗೆ, ನಮ್ಮ ಹೈಸ್ಕೂಲ್ದವ್ರಿಗೆ, ನಮ್ಮ ಐಡಿಯಲ್ದವ್ರಿಗೆ ಮೀಟಿಂಗ್ ಕರೀತಾರೆ ಅವರು. ಯಾಕಂದ್ರೆ ಅವ್ರು ಮಾಡಿಲ್ಲ, ಅದು ಅವ್ರು ದುಡ್ಡು ತಂದು ಮಾಡಿದ್ದಾರಲ್ಲ. ನಿಮ್ಮೆಲ್ಲ ಯುವಕರಿಗೆ ಗೊತ್ತಾಗಬೇಕು, ನಮ್ಮ ತಾತ ಮುತ್ತಿನವರು ಸತ್ತು ಸ್ವರ್ಗ ಕಂಡ್ರೆ ಇವತ್ತು ಅದ್ರ ಮೇಲೆ ಅಧಿಕಾರದ ಫೋನ್ ತೋರಿಸ್ಲಿಕ್ಕೆ ಪ್ರದೀಪ್ ಹಿರೇಮಠ್ ಬರ್ತಾರೆ. ಏನಂತಾದ್ರೆ ಮೀಟಿಂಗ್ ಕರಿತಾ ಇದ್ದೇನೆ, ತಾವೆಲ್ಲರೂ ಬರಬೇಕು, ಬರದೇ ಇದ್ದರೆ ನಿಮ್ಮ ಮೇಲೆ ಚಿತ್ರಕ್ರಮ ಜರುಗಿಸ್ತೇನೆ. ಅವ್ವಾ ನೋಡಿ ನೋಡಿ,
ಅದಕ್ಕಾಗಿ ಇದು ಇವತ್ತು ಸಮಪಾಯದ ಹೋರಾಟ ಬಹಳ ಸಿಂಪಲ್ ಆಗಿ ಸುಮಾರು ಜನ ಕೂಡ್ಕೊಂಡು ಮಾಡಿದ್ವಿ. ಈ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಇಳ್ಕಲ್ ಇವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಅವರ ಮುಂದೆ ಮನವಿಯನ್ನು ಓದ್ತಾ ಇದ್ದೀನಿ. ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರವರೆಗೆ ಇಳ್ಕಲ್ ತಾಲೂಕು ತಹಸೀಲ್ದಾರ್ ಇವರ ಮುಖಾಂತರ ಇಂದು ದಿನಾಂಕ 17/10/25 ಶ್ರೀ ಪ್ರದೀಪ್ ಹಿರೇಮಠ್ ತಹಸೀಲ್ದಾರ್ ಹುನಗುಂದ್ರವರು ಇಳ್ಕಲ್ ನಗರದ ಸುಮಾರು 60 ವರ್ಷಗಳಿಂದ SMS ಖಾದ್ರಿ ಉರ್ದು ಹೈಸ್ಕೂಲ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಶಿಕ್ಷಣ ಸಂಸ್ಥೆ ಮುಸ್ಲಿಂ ಜನಾಂಗದ ವತಿಯಿಂದ ನಡೆಯುತ್ತಾ ಬಂದಿದೆ. ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠ್ ಅವರು ಶಾಲೆ ರಜೆ ಇದ್ದರೂ ಸಹಿತ ನೋಡಿ ಅಣ್ಣ ನೋಡಿ ಶಾಲೆಗೆ ರಜೆ ಇದ್ದರೂ ಸಹಿತ ಸದರಿ ಸಂಸ್ಥೆಯ ಶ್ರೀ ಪ್ರದೀಪ್ ಹಿರೇಮಠ್ ಅವರು ಶಾಲೆ ರಜೆ ಇದ್ದರೂ ಸಹಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಹೈಸ್ಕೂಲ್ ಕ್ಲರ್ಕ್ ರವರಿಗೆ ಅಸಭ್ಯ ರೀತಿ ವರ್ತನೆ ಮಾಡಿ ಸಾರ್ವಜನಿಕರ ಮುಂದೆ ಅವಮಾನವೆಸಗಿದ್ದಾರೆ. ಪ್ರದೀಪ್ ಹಿರೇಮಠ್ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಆಡಳಿತಾಧಿಕಾರಿ ಇರಬಹುದು, ಆದರೆ SMS ಖಾದ್ರಿ ಶಿಕ್ಷಣ ಸಂಸ್ಥೆಗೆ ಅಲ್ಲ ಎನ್ನುವ ಕಾನೂನು ಜ್ಞಾನವಿಲ್ಲದೆ ಸಂಸ್ಥೆಯ ಸಿಬ್ಬಂದಿಗೆ ಅವಮಾನ ಮಾಡಿದ್ದಾರೆ. ಸದರಿ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಇಳ್ಕಲ್ ನಗರದ ಇಡೀ ಮುಸ್ಲಿಂ ಜನಾಂಗಕ್ಕೆ ಅವಮಾನವಾಗಿದೆ. ಕಾರಣ ಶ್ರೀ ಪ್ರದೀಪ್ ಮುಂದಿನ ಶುಕ್ರವಾರ 2ನೇ ಹಂತದ ಹೋರಾಟ ಮತ್ತು ಮುಂದಿನ ಶುಕ್ರವಾರ 3ನೇ ಹಂತದ ಹೋರಾಟ, ಒಟ್ಟು 3 ರೀತಿಯನ್ನು ಹೋರಾಟವನ್ನು ಕೈಗೊಂಡಿದ್ದೇವೆ. ಮಾನ್ಯ ತಹಸೀಲ್ದಾರ್ ಅವರು ಈ ನಮ್ಮ ಮನವಿ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಅವರು ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ಮನವಿಯು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಇದೆ. ಸೊ ನಾನು ಈ ಮನವಿಯಲ್ಲಿ ಇರುವಂತಹ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇನೆ. ಥ್ಯಾಂಕ್ ಯು.